ಮತ್ತೆ ಮಾರುಕಟ್ಟೆಯಲ್ಲಿ ಸಿಗುವಂತ ಶಾಂಪುಗಳನ್ನು ಕೂಡ ನಾವು ಬಳಸ್ತಾ ಇರ್ತೇವೆ. ಯಾವ್ದು ಬೇಕಾದ್ರೂ ಬಳಸ್ಬಿಡ್ತೇವೆ. ಈಗ ಯಾವುದೋ ಒಂದು ಜಾಹೀರಾತಿನಲ್ಲಿ ಚೆನ್ನಾಗಿ ಕಾಣಿಸ್ತು, ಉದ್ದ ಕೂದಲಿತ್ತು ಅಂತ ಹೇಳಿದ್ರೆ ಓ ಅದು ನನಗೆ ಬೇಕು ಅಂತ ಹೇಳಿ ಅಷ್ಟು ದುಬಾರಿ ಆದ್ರೂ ಕೂಡ ನನ್ನ ಕೂದಲಿಗೆ ಅದು ಸೆಟ್ ಆಗುತ್ತಾ ಇಲ್ಲೋ ಅಂತ ಯೋಚನೆನೂ ಮಾಡೋದಿಲ್ಲ, ನೆಕ್ಸ್ಟ್ ಡೇನೆ ತಗೊಂಡ್ ಬಂದು ಬಳಸ್ಬಿಡ್ತೇವೆ, ಇನ್ನೊಂದಷ್ಟು ಹೇರ್ ಫಾಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ವೀಕ್ಷಕರಿಗೆ ಅವೇರ್ನೆಸ್ ಹೇಳೋದಾದ್ರೆ ಒಂದು ಸಿಂಪಲ್ ಥಿಂಗ್ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ, ಶಾಂಪು ಏನಕ್ಕಿರೋದು? ಕ್ಲೀನ್ ಮಾಡಕ್ಕಿರೋದು. ಸೊ ಅದು ಹೇಗೆ ತಲೆಬುರುಡೆ ಒಳಗೆ ಹೋಗಕ್ ಸಾಧ್ಯ? ನಮ್ ಹೇರ್ ರೂಟು ಸ್ಕಿನ್ ಒಳಗಡೆ ಡೀಪ್ ಆಗಿದೆ. ಸೊ ನಾವು ಹಾಕೋ ಶಾಂಪು ಇರ್ಬೋದು, ಅಲ್ಲಿ ತಲೆ ಮೇಲೆ ಬೀಳೋ ನೀರ್ ಇರ್ಬೋದು, ಯಾವ್ದು ಹೇರ್ ರೂಟ್ ತನಕ ಹೋಗಿ ಅದನ್ನ ಡ್ಯಾಮೇಜ್ ಮಾಡಿ ಬೀಳ್ಸಲ್ಲ. ಸೊ ಎಷ್ಟೊಂದ್ಸಲಿ ಜನ ಹೇಳ್ತಾರೆ, ಡಾಕ್ಟರ್ ನಾನು ಈ ಏರಿಯಿಂದ ಆ ಏರಿಯಾಗ ಹೋದೆ ನೀರಿಂದ ಕೂದಲು ಉದುರೋಗ್ತಾ ಇದೆ ಅಂತ. ನೀರಿಂದ ಕೂದಲು ಉದುರೋದಿಲ್ಲ, ಶಾಂಪೂ ಇಂದ ಕೂದಲು ಉದುರೋದಿಲ್ಲ, ಅದರಿಂದ ಬೇಕಾದ್ರೆ ಹೇರು ರಫ್ ಆಗ್ಬೋದು. ಸೊ ಶಾಂಪೂ ಒಂದೊಂದ್ಸಲಿ ಅಗ್ರೆಸಿವ್ ಆಗಿತ್ತು ಅಂತಂದ್ರೆ ಕೂದಲು ವರ್ಟ್ ಆಗುತ್ತಲ್ಲ, ವರ್ಟ್ ಆದಾಗ ಏನಾಗುತ್ತೆ, ಅದು ಮುರಿದು ಹೋಗುತ್ತೆ ಪರ್ಕೆ ಕಡಿ ತರ. ಸೊ ದಟ್ ಕ್ಯಾನ್ ಗಿವ್ ಎ ಹೇರ್ ಫಾಲ್. ಸೊ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಕೂದಲು ಬೀಳುತ್ತಲ್ಲ, ಅದನ್ನ ತೆಗೆದು ನೋಡಿದ್ರೆ ಅದಕ್ಕೆ ವೈಟ್ ಡಾಟ್ ತರ ಏನು ಇರಲ್ಲ, ಎರಡು ಎಂಡ್ ಬ್ರೇಕ್ ಆಗಿರುತ್ತೆ ಅಷ್ಟೇ. ಸೊ ದಟ್ ಇಸ್ ದ ಮೇಜರ್ ಡಿಫರೆನ್ಸ್. ಸೊ ಶಾಂಪೂ ಈಸ್ ಓನ್ಲಿ ಫಾರ್ ಕ್ಲೀನಿಂಗ್, ಇಟ್ ಈಸ್ ನಾಟ್ ಟು ಟ್ರೀಟ್ ಹೇರ್ ಫಾಲ್. ಸೊ ಅದರಿಂದ ಏನು ಹೇರ್ ಫಾಲ್ ಕಮ್ಮಿ ಏನಾಗೋದಿಲ್ಲ. ಹಾಗಾದ್ರೆ ನಾವ್ ಇದುವರೆಗೂ ತುಂಬಾ ಜನ, ಇನ್ಕ್ಲೂಡ್ ನನ್ನನ್ನು ಸೇರಿಸಿ ತುಂಬಾ ಜನ ಏನಂತ ಹೇಳಿದ್ರೆ, ಸೊ ಶಾಂಪೂ ಇಂದ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಇದುವರೆಗೂ ನಾವ್ ಅನ್ಕೊಂಡಿದ್ವಿ. ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ, ಕೆಲವು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಮಾಲಿಕ್ಯೂಲ್ಸ್ ಹಾಕ್ತಾರೆ, ಇದು ಹಾಕಿದ್ರೆ ಸ್ವಲ್ಪ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಮಾಲಿಕ್ಯೂಲ್ಸ್ ಇರುತ್ತೆ ನಿಜ, ಒಪ್ಕೊಳ್ತೀವಿ, ಬಟ್ ಏನಾಗುತ್ತೆ ಶಾಂಪೂ 2 ನಿಮಿಷಕ್ಕೆ ಇಡ್ತೀವಿ ನಾವು. ಸೊ 2 ನಿಮಿಷದಲ್ಲಿ ಯಾವ ಮಾಲಿಕ್ಯೂಲ್ ಅಷ್ಟು ಡೀಪ್ ಆಗಿ ಪೆನೆಟ್ರೇಟ್ ಆಗುತ್ತೆ. ಮತ್ತೆ ಡೈಲಿ ತಲೆ ಸ್ನಾನ ಮಾಡೋದು ಒಳ್ಳೆಯದಾ? ಆಕ್ಚುಲಿ ನಾವು ಮೈಗೆ ಸ್ನಾನ ಮಾಡೋದಾದ್ರೆ ತಲೆಗೂ ಸ್ನಾನ ಮಾಡೋದು ಒಳ್ಳೇದು. ಕೀಪ್ ಇಟ್ ಕ್ಲೀನ್. ಯಾವಾಗ ಸ್ಕ್ಯಾಲ್ಪ್ ಹೈಜೀನ್ ಮೇಂಟೈನ್ ಆಗುತ್ತೆ, ಅರ್ಧಕ್ಕರ್ಧ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಬಟ್ ನಾವು ಹೇರ್ ತೊಳಿಬೇಕು ಅಂದ್ಬಿಟ್ಟು ಚೆನ್ನಾಗಿ ಬಿಸಿ ಬಿಸಿ ನೀರು ಹಾಕಿ ವಾಶ್ ಮಾಡಿದ್ರೆ ಹೇರ್ ಡ್ಯಾಮೇಜ್ ಆಗೋದು ಜಾಸ್ತಿ. ಸೊ ಉಗುರು ಬೆಚ್ಚ ನೀರಲ್ಲಿ ಮಾಡಬೇಕು, ಮೈಲ್ಡ್ ಶಾಂಪೂ ಯೂಸ್ ಮಾಡಬೇಕು. ಆ ಥರ ಮಾಡಿದ್ರೆ ಪ್ರತಿದಿನ ವಾಶ್ ಮಾಡೋದು ತೊಂದರೆ ಇಲ್ಲ. ಸೊ ಹುಡುಗರಿಗಾದ್ರೆ ಡೈಲಿ ಮಾಡಕ್ಕೆ ಹೇಳ್ತೀವಿ, ಯಾಕಂದ್ರೆ ಇರೋದೇ ಇಷ್ಟು ಉದ್ದ ಕೂದಲು ಒಣಗುತ್ತೆ. ಫಾರ್ ಲೇಡೀಸ್, ಹುಡುಗಿಯರಿಗೆ ಸ್ವಲ್ಪ ಒಣಗಿಸೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ದಿನ ಬಿಟ್ಟು ದಿನ ಮಾಡ್ಬೋದು. ನೀವು ಹುಡುಗರ ಬಗ್ಗೆ ಹೇಳಿದ್ರಿ, ಯಾಕಂದ್ರೆ ಯಾವಾಗ್ಲೂ ನಮ್ಮ ವೀಕ್ಷಕರು ಬರೀ ಹೆಣ್ಮಕ್ಳ ಸೌಂದರ್ಯ, ಹೆಣ್ಮಕ್ಳ ಕೂದಲು, ಹೆಣ್ಮಕ್ಳ ಒಂದು ಸ್ಕಿನ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಗಂಡ್ಮಕ್ಳಿಗೂ ಅಷ್ಟೇ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳಿ ಅವರು ಅನ್ಕೋತಾರಲ್ಲ ಡಾಕ್ಟ್ರೆ. ಈಗ ಗಂಡ್ಮಕ್ಳಿಗೂ ಬಹಳಷ್ಟು ಹೇರ್ ಫಾಲು ಮತ್ತೆ ತಲೆ ಕೂದಲು ಹೊಟ್ಟೋಗುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು, ಹೇಗೆ ಅವ್ರು ಕೇರ್ ತಗೋಬೇಕು ಡಾಕ್ಟ್ರೆ? ಸೊ ಲೇಡೀಸ್ ಕಂಪೇರ್ ಮಾಡಿದ್ರೆ ಹುಡುಗರಿಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಂದ ಆಯಿಲ್ ಸೆಕ್ರೇಷನ್ ಸ್ವಲ್ಪ ಜಾಸ್ತಿ. ಸೊ ಡ್ಯಾಂಡ್ರಫ್ ಪ್ರಾಬ್ಲಮ್ ಹುಡುಗರಲ್ಲಿ ಸ್ವಲ್ಪ ಜಾಸ್ತಿ ಕಾಮನ್ ಅದು. ಸೊ ಒಂದು ಡ್ಯಾಂಡ್ರಫ್ನ ಟ್ರೀಟ್ ಮಾಡ್ಕೊಬೇಕು, ಯಾಕೆಂದ್ರೆ ಡ್ಯಾಂಡ್ರಫೇ ಕಂಟ್ರೋಲ್ ಇಲ್ಲ ಅಂದ್ರೆ ಹೇರ್ ಫಾಲ್ ಕಂಟ್ರೋಲಿಗೆ ಬರಲ್ಲ. ಸೊ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ತಲೆಗೆ ಎಣ್ಣೆ ಹಚ್ಚಂಗಿಲ್ಲ ಡ್ಯಾಂಡ್ರಫ್ ಇದ್ರೆ. ಆಮೇಲೆ ಸ್ಕ್ಯಾಲ್ಪ್ ಕ್ಲೀನ್ ಆಗಿ ಇಟ್ಕೊಬೇಕು, ಪ್ರತಿದಿನ ಹೇರ್ ವಾಶ್ ಮಾಡಬೇಕು. ಮೂರನೇದು, ಅಲ್ಲಿ ಹೇರ್ ಸ್ಕ್ಯಾಲ್ಪ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋಕ್ಕೆ, ಅದಕ್ಕೆ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಸೀರಮ್ಸ್ ಬರುತ್ತೆ. ಸೊ ಆ ಸೀರಮ್ಸ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಮೂರನೇದು, ಸ್ವಲ್ಪ ಹೇರ್ ಫಾಲ್ಸ್ ಜಾಸ್ತಿ ಇತ್ತಂದರೆ ದೇರ್ ಇಸ್ ಎ ಲೈಟ್ ಥೆರಪಿ. ಸೊ ಲೈಟ್ ಥೆರಪಿ, ಲೋ ಲೆವೆಲ್ ಲೇಸರ್ ಥೆರಪಿ ಅಂತ ನಾವು ಮಾಡ್ತೀವಿ ಕ್ಲಿನಿಕಲ್ಲಿ. ಸೊ ಅದರಲ್ಲೇನು ನೋವಾಗೋದಿಲ್ಲ, ಏನಿಲ್ಲ, 15-20 ನಿಮಿಷದ ಪ್ರೊಸೀಜರು. ಸೊ ಆ ಲೈಟ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಗ್ರೋತ್ ಇಂಪ್ರೂವ್ ಮಾಡುತ್ತೆ. ಸೊ ಅದನ್ನ ಮಾಡ್ಕೊಬೋದು. ಇವತ್ತಿನ ದಿನದಲ್ಲಿ ಒಂದು ಕಾಲದಲ್ಲಿ ವಿಟಿಲಿಗೋ ಅನ್ನುವಂಥ ಸಮಸ್ಯೆಗಳು ಎಲ್ಲೋ ಒಂದೊಂದು ಕಾಣ್ತಾ ಇತ್ತು. ಈಗ ನಾವು ಹೋಗುವಂಥ ಸಂದರ್ಭದಲ್ಲಿ ಒಂದಷ್ಟು ಕಿಲೋಮೀಟರ್ಸ್ ನೋಡಿದಾಗ ಬಹಳಷ್ಟು ಜನ ನಮಗೆ ವೈಟ್ ಪ್ಯಾಚಸ್ ಇರೋವಂಥ ಜನ ಕಾಣಿಸ್ತಾರೆ. ಇದು ಹೆಚ್ಚಾಗೋದಕ್ಕೆ ಕಾರಣ ಏನು? ಇದಕ್ಕೆ ಚಿಕಿತ್ಸೆ ಇದೆಯಾ? ವೈಟ್ ಪ್ಯಾಚ್ ಚಿಕಿತ್ಸೆ ಇದೆಯಾ? ಹೌದು, ಇದೆ. ವಿ ಕ್ಯಾನ್ ಟ್ರೀಟ್. ಯಾಕೆಂದರೆ ವೈಟ್ ಪ್ಯಾಚು ಹೇಗೆ ಇವಾಗ ಒಂದು ಎಕ್ಸಿಮಾ ಆಗುತ್ತೆ ಅಥವಾ ಸಿಪ್ಪೆ ಥರ ಸುಳಿತಲ್ಲ, ಸೋರಿಯಾಸ್ ಇರುತ್ತೆ, ಅದೇ ಥರ ಇದನ್ನು ಇಟ್ಸ್ ಎ ಮೆಡಿಕಲ್ ಕಂಡೀಷನ್, ಇಟ್ ಇಸ್ ಎ ಸ್ಕಿನ್ ಅಲರ್ಜಿ, ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೀಟ್. ಸೊ ಇಲ್ಲಿ ಏನಾಗ್ತಾ ಇದೆ, ಅದು ಅಲರ್ಜಿ ಥರ ಆಗಿ ಆ ಕಲರ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇದೆ. ಸೊ ಯಾವಾಗ ಕೆಲವು ಸಲ ಡ್ಯಾಮೇಜ್ ಆಗುತ್ತೆ ಆವಾಗ ಕಲರು ಕಮ್ಮಿ ಪ್ರೊಡ್ಯೂಸ್ ಆಗುತ್ತೆ. ಅದೇ ಸೆಲ್ ಇರಿಟೇಟ್ ಆದರೆ ಬ್ಲ್ಯಾಕ್ ಕಲರ್ ಜಾಸ್ತಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಹೇರ್ ಡೈ ಇಂದ ಸ್ಕಿನ್ ಕಪ್ಪಾಗತ್ತಲ್ಲ, ಅಲ್ಲಿ ಏನಾಗ್ತಾ ಇದೆ, ಸೆಲ್ ಸಾಯ್ತಾ ಇಲ್ಲ, ಸೆಲ್ ಏನಾಗ್ತಾ ಇದೆ, ಹೈಪರ್ ರಿಯಾಕ್ಟಿವ್ ಆಗ್ತಾ ಇದೆ. ಸೊ ಅವಾಗ ಅದು ಮೆಲನಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಈ ಲೂಕೋಡಾಮಾ ಅಂತೀವಲ್ಲ, ಅಥವಾ ವಿಟಿಲಿಗೋ ವೈಟ್ ಪ್ಯಾಚ್ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಅಂದರೆ ಆ ಮೆಲನಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆ. ಸೊ ಇಟ್ ಈಸ್ ಬೇಸಿಕ್ಲಿ ಅಲರ್ಜಿ ಕಂಟ್ರೋಲ್ ಮಾಡಿದ್ರೆ ಪ್ಯಾಚಸ್ ಇಂಪ್ರೂವ್ ಆಗುತ್ತಲ್ಲ, ಆ ಥರ. ಕೆಲವು ಸಲ ಏನು ಮಾಡ್ತೀವಿ ಅಂತಂದರೆ ಬರೀ ಇದಕ್ಕೆ ಸಪ್ಲಿಮೆಂಟ್ಸ್ ಅಷ್ಟೇ ಅಲ್ಲದೆ ಇದಕ್ಕೆ ಪ್ರೊಸೀಜರ್ಸ್ ಮಾಡ್ತೀವಿ ನಾವು. ಸೊ ಲೇಸರ್ ಮಾಡ್ತೀವಿ, ಎಕ್ಸೈಮರ್ ಲೈಟ್ ಥೆರಪಿ ಮಾಡ್ತೀವಿ, ಲೇಸರ್ಸ್ಗಳು ಮಾಡ್ತೀವಿ, ಆಮೇಲೆ ಫೋಟೋಥೆರಪಿ ಅಂತ ಮಾಡ್ತೀವಿ. ಇದನ್ನು ಮಾಡಿದಾಗ ಪ್ಯಾಚ್ ರಿಕವರ್ ಆಗಿಬಿಡುತ್ತೆ.
ಹಾಗೂ ಆಗಲಿಲ್ಲ ಅಂದರೆ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಮೆಲೋಸೈಟ್ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಕಲರ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ನ ಒಂದು ಸ್ವಲ್ಪ ಅದು ಕಲ್ಚರ್ ಮಾಡಿ ಅದನ್ನು ಅಲ್ಲಿ ಹಾಕಿದ್ರೆ ಕಲರ್ ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಯಾವುದೇ ಒಂದು ವಿಧಾನ ನಾವು ಬಳಸ್ಕೊಂಡು ನಾವು ಪಿಗ್ಮೆಂಟೇಷನ್ನ ಇಂಪ್ರೂವ್ ಮಾಡ್ಬೋದು. ಈಗ ದೊಡ್ಡವರಾಗ್ಲಿ ಆದ್ರೆ ಪರವಾಗಿಲ್ಲ, ಚಿಕ್ಕವರಲ್ಲೂ ಸಹ ಸೋರಿಯಾಸಿಸ್ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಇವ್ರನ್ನ ನಾವು ಸರಿಪಡಿಸೋದು ಯಾಕೆ? ಯಾಕಂದ್ರೆ ಚಿಕ್ಕ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಹೌದು, ಸ್ವಲ್ಪ ಮಕ್ಕಳಲ್ಲಿ ಅವ್ರಿಗೆ ಅದು ಅರ್ಥ ಆಗೋದಿಲ್ಲ. ಸೊ ನಾನು ಏನಕ್ಕೆ ಹಚ್ಕೊಬೇಕು, ಹೆಂಗೆ ಕೇರ್ ತೊಗೊಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ಪೇರೆಂಟ್ಸ್ದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ದೊಡ್ಡವ್ರಲ್ಲಿ ಹೇಗೆ ಟ್ರೀಟ್ ಮಾಡ್ತೀವಿ ಮಕ್ಕಳಲ್ಲೂ ಅದೇ ಥರ. ಸೊ ಮಾಯಿಶ್ಚರೈಸರ್ಸ್ ಅಂತೂ ಹಚ್ಚಲೇಬೇಕು. ಸೊ ಸ್ವಲ್ಪ ಅದು ಚಾಲೆಂಜ್ ಇರುತ್ತೆ. ಸೊ ಕೆಲವು ಮಕ್ಕಳಿಗೆ ಕೆಲವು ಕ್ರೀಮ್ಸ್ ಇಷ್ಟ ಆಗಲ್ಲ, ಎಣ್ಣೆ ಇಷ್ಟ ಆಗೋದಿಲ್ಲ. ಸೊ ಅದನ್ನು ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಎರಡನೇದೇನಾಗುತ್ತೆ ಅಂತಂದರೆ, ಮಕ್ಕಳಲ್ಲಿ ನಾವು ಭಾಳ ಪ್ರೀತಿ ಮಾಡಿ ತುಂಬ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ತೀವಿ, ಒಳ್ಳೆಯದು. ಸ್ವಲ್ಪ ತಣ್ಣಗಿದ್ರೆ ಅದು ಮಕ್ಕಳು ಆರೋಗ್ಯ ಕೆಡುತ್ತೆ ಅಂತ. ಸೊ ಬಿಸಿ ನೀರು ಹಾಕಿದಷ್ಟು ಮಕ್ಕಳಲ್ಲಿರೋ ಜಿಡ್ಡಿನ ಅಂಶ ಕಮ್ಮಿ ಆಗೋಗುತ್ತೆ. ಮೊದಲೇ ಮಕ್ಕಳಲ್ಲಿ ಹಾರ್ಮೋನ್ಸ್ ಇನ್ನೂ ಆ್ಯಕ್ಟಿವ್ ಆಗಿರಲ್ಲ. ಸೊ ಆಯಿಲ್ ಸೆಕ್ರೀಷನ್ ಅಷ್ಟೇ ಅಲ್ಲ. ಸೊ ಬಿಸಿ ನೀರು ತುಂಬ ಹಾಕಿದಾಗ ಬರೋ ಜಿಡ್ಡೆಲ್ಲ ಹೋದಾಗ ಡ್ರೈನೇಜ್ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಕೇರ್ ತೊಗೊಳ್ಬೇಕಾಗತ್ತೆ. ಎರಡನೇದು, ದೇರ್ ಲಾಟ್ ಆಫ್ ಮೆಡಿಸಿನ್ಸ್ ಸೇಫ್ ಇದೆ, ಮಕ್ಕಳಲ್ಲೂ ಕೊಡ್ಬೋದು. ಆ ಮೆಡಿಕೇಶನ್ ಸ್ಟಾರ್ಟ್ ಮಾಡಿದಾಗ ಒಳಗಡೆಯಿಂದ ಅಲರ್ಜಿಗಳು ಕಮ್ಮಿ ಆಗ್ತಾವೆ. ಮೂರನೇದು, ಸ್ಕಿನ್ ಬ್ಯಾರಿಯರ್ ಎಫೆಕ್ಟ್ ಆಗಿರುತ್ತೆ ಸೋರಿಯಾಸಿಸ್ನಲ್ಲಿ. ಸೊ ಆ ಬ್ಯಾರಿಯರ್ನ ರಿಪೇರ್ ಮಾಡಬೇಕು. ಅದಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಈವನ್ ಪ್ರೋಬಯೋಟಿಕ್ಸ್. ಸೊ ಪ್ರೋಬಯೋಟಿಕ್ಸ್ ಅಂದರೆ ಅದು ಒಳ್ಳೆ ಬ್ಯಾಕ್ಟೀರಿಯಾ. ಸೊ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಬರೀ ಹಚ್ಚದಿ ಕ್ರೀಮ್ನಲ್ಲಿ ಅಷ್ಟೇ ಇರೋದಲ್ಲ, ಈವನ್ ಒಳಗಡೆ ಇಂಟರ್ನಲ್ಲಿ ಕೊಡ್ತೀವಿ. ಯಾಕಂದರೆ ಗಟ್ ಇನ್ಫ್ಲಮೇಷನ್ ಅಂತ ಏನು ಇಂಟೆಸ್ಟೈನಲ್ ಇನ್ಫ್ಲಮೇಷನ್ ಇರುತ್ತೆ, ಅದು ಸ್ಕಿನ್ ಮೇಲೂ ತೋರಿಸ್ಕೊಳ್ಳುತ್ತೆ. ಯಾಕಂದರೆ ಸ್ಕಿನ್ ಬಿಟ್ಟರೆ ನೆಕ್ಸ್ಟ್ ಲಾರ್ಜೆಸ್ಟ್ ಸರ್ಫೇಸ್ ಏರಿಯಾ ಇಂಟೆಸ್ಟೈನ್ದನೇ. ಸೊ ಅಲ್ಲಿ ರಿಯಾಕ್ಷನ್ ಕಮ್ಮಿ ಆದರೂ ಸ್ಕಿನ್ ರಿಕವರ್ ಆಗುತ್ತೆ. ಸೊ ಈ ಪ್ರೋಬಯೋಟಿಕ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇವತ್ತು ನಾವು ಚರ್ಮವನ್ನು, ಕೂದಲನ್ನು ಬಹಳಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದರೆ ವೀಕ್ಷಕರಿಗೆ ನೀವು ಏನು ಟಿಪ್ಸನ್ನು ಹೇಳೋದಕ್ಕೆ ಬಯಸ್ತೀರಿ? ಮೇನ್ ಥಿಂಗ್ ಈಸ್ ಲೈಫ್ ಸ್ಟೈಲ್. ಅನ್ಲೆಸ್ ಲೈಫ್ ಸ್ಟೈಲ್ ಈಸ್ ಮೇಂಟೈನ್ಡ್ ಅಲ್ಲ, ಟ್ರೀಟ್ಮೆಂಟ್ಸ್ ಆರ್ ಸೆಕೆಂಡ್ರಿ, ದಟ್ ವಿಲ್ ನಾಟ್ ಶೋ ಗುಡ್ ರಿಸಲ್ಟ್. ಓಕೆ, ಇವಾಗ ಪೇಷಂಟ್ಗಳು ಏನು ಮಾಡ್ತಾರೆ, ಅದು ಗಿಡಕ್ಕೆ ನೀರು ಹಾಕಿ ನೋಡ್ಕೊಂಡಂಗೆ. ನಾವುಗಳು ಏನು ಚಿಕಿತ್ಸೆ ಅಂತ ಸ್ಟಾರ್ಟ್ ಮಾಡ್ತೀವಿ, ಅದು ಗಿಡಕ್ಕೆ ಗೊಬ್ಬರ ಹಾಕಿದಂಗೆ. ಸೊ ಗೊಬ್ಬರ ಹಾಕಲಿ, ನೀರು ಹಾಕಿದ್ರೆ ಸ್ವಲ್ಪ ಎಲ್ಲ ಅದು ಉಳ್ಕೊಂಡಿರುತ್ತೆ. ಸೊ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ದೇ ಹ್ಯಾವ್ ಟು ಪೇ ಅಟೆನ್ಷನ್ ಟು ದ ಲೈಫ್ ಸ್ಟೈಲ್. ಸೆಕೆಂಡ್ ಥಿಂಗ್ ಈಸ್ ಟ್ರೀಟ್ ಇಟ್ ಅರ್ಲಿ. ಏನೇ ಒಂದು ಸಮಸ್ಯೆ ಇದ್ದರೆ ಬೇಗ ಬಂದು ಅದನ್ನು ತೋರಿಸ್ಕೊಂಡ್ರೆ ಬೇಗ ಟ್ರೀಟ್ ಮಾಡ್ಬೋದು, ಬೇಗ ಅದನ್ನು ಇಂಪ್ರೂವ್ ಮಾಡ್ಬೋದು. ಎರಡನೇದು, ಡ್ಯಾಮೇಜ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಒಂದು ಸಣ್ಣ ಪಿಂಪಲ್ ಬಂದಾಗ ಅದು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಸ್ಕಾರ್ ಆಗೋ ರಿಸ್ಕ್ ಕಮ್ಮಿ ಆಗುತ್ತಲ್ಲ. ಯಾಕೆಂದ್ರೆ ಒಂದ್ಸಲಿ ಸ್ಕಾರ್ ಆದಮೇಲೆ ಪರ್ಮನೆಂಟ್ ಡ್ಯಾಮೇಜ್. ಸೊ ಆ ದೃಷ್ಟಿಯಿಂದ ಅರ್ಲಿ ಟ್ರೀಟ್ಮೆಂಟ್ ಇಸ್ ದ ಕೀ. ಮೂರನೇದು, ಸ್ಟಿಕ್ ಟು ದ ಟ್ರೀಟ್ಮೆಂಟ್. ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಬೇಕು. ನಾವು 4 ಹೇಳಿದರೆ ಅವ್ರು ಮಾಡೋದೇ ಒಂದಂದರೆ, ಅಥವಾ ನಾವು 2 ಸಲ ಯಾಕಂದ್ರೆ ಹಾಕೋದೇ ಒಂದು ಸಲ ಆದರೆ ಅದು ವರ್ಕ್ ಮಾಡೋದಿಲ್ಲ. 4ನೇದು, ಅವ್ರದೇ ಆದ ಎಕ್ಸ್ಪೆರಿಮೆಂಟ್ಸ್ಗಳು ಕಮ್ಮಿ ಮಾಡಬೇಕು. ಎಷ್ಟೊಂದ್ಸಲ ಏನು ಮಾಡ್ತಾರೆ ಅಂತಂದ್ರೆ, ಯಾರೋ ಫ್ರೆಂಡ್ ಹೇಳಿದ್ರು, ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂದ್ಬಿಟ್ಟು ಅಲ್ಲೇನೋ ಮಿಕ್ಸು ಮ್ಯಾಚ್ ಮಾಡ್ತಾರಲ್ಲ. ಸೊ ಆ ಥರ ಮಾಡಿದಾಗ ಡ್ಯಾಮೇಜ್ ಜಾಸ್ತಿ ಆಗುತ್ತೆ.